Hi, my dear friends. Welcome to Learn All in One Commerce with Muralidhar Shastri. Today, we are going to discuss another one topic of overhead chapter, that is in a simultaneous equation method. So, simultaneous equation method ಅಂತ ಒಂದು ಟಾಪಿಕ್ ಇದೆ. ಆ ಟಾಪಿಕಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಅದನ್ನ ಡಿಸ್ಕಸ್ ಮಾಡ್ತಿದ್ವಿ. ಆಸ್ ರಿಗಾರ್ಡಿಂಗ್ ಟು ದಟ್ ಸೈಮಲ್ಟೇನಿಯಸ್ ಇಕ್ವೇಷನ್ ಮೆಥಡ್ ಅಂದರೆ ಅದರ ಮೀನಿಂಗನ್ನು ನೋಡ್ಕೊಳ್ಳೋಣ. ದಿಸ್ ಮೆಥಡ್ ದ ಟ್ರೂ cost or actual cost of a service department are determined first by preparing ನಾವು ಹಾರಿಜೆಂಟಲ್ ಒಂದು ಸ್ಟ್ರೇಟ್ ಲೈನನ್ನು ತಯಾರು ಮಾಡಿಕೊಂಡು ಆ್ಯಂಡ್ ವರ್ಟಿಕಲ್ ಈಕ್ವೇಷನನ್ನು ಏನು ಮಾಡಬೇಕಾಗುತ್ತೆ ನಾವು ಡ್ರಾ ಮಾಡಿಕೊಂಡು ಟ್ರೂ ಕಾಸ್ಟನ್ನು ಅವಕ್ಕೆ ಅಲೋಕೇಟ್ ಮಾಡಬೇಕಾಗಿರುತ್ತೆ. ಸೊ ಸರ್ವಿಸ್ ಡಿಪಾರ್ಟ್ಮೆಂಟ್ ಆರ್ ರೀಅಪೋರ್ಷನ್ಡ್ ಓನ್ಲಿ ಟು ದ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್. ನಾವು ಅದಕ್ಕೆ ಏನಂತ ಹೇಳ್ತೀವಿ, ಸರ್ವಿಸ್ ಡಿಪಾರ್ಟ್ಮೆಂಟ್ ಏನಾಗಲ್ಲಪ್ಪ ಅಂದ್ರೆ ದಟ್ ಕೆನಾಟ್ ಪ್ರೊಡ್ಯೂಸ್, ಅದು ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಸೊ ಅದ್ರ ಸಲುವಾಗಿಯೇ ನಾವೇನು ಮಾಡ್ತೀವಪ್ಪ ಅಂದರೆ ಅದನ್ನು ರೀಅಲೋಕೇಷನನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ಸಂಬಂಧಪಟ್ಟಂಗೆ ಪ್ರಾಬ್ಲಮ್ ಏನಾಗಿದೆ, ಪ್ರಾಬ್ಲಮ್ ಈ ರೀತಿಯಾಗಿ ಮೂವ್ ಆನ್ ಆಗುತ್ತೆ. The following information is available pertaining to the firm which has the three production department P, Q and R, the two service department S1 and S2. The departmental values in respect of all departments as follows. The department P 600, department Q 700, department R is 800. The S1 and S2 is as follows. The S1 is 234, S2 is 300. The apportionment of the ಡಿಪಾರ್ಟ್ಮೆಂಟ್ ಈಸ್ ಆ್ಯಸ್ ಫಾಲೋಸ್. ನೋಡಿ, ಇದಕ್ಕೆ ಸಂಬಂಧಪಟ್ಟಂಗೆ ಅಪೋರ್ಷನ್ಗೆ ಏನು ಕೊಟ್ಟಿದ್ದಾರೆ, ದ ಮೆನ್ಷನ್ ಬೈ ದ ಫಾಲೋಯಿಂಗ್ ಪರ್ಸೆಂಟೇಜಸ್ ಅಂತಂತೇಳಿ. ಪರ್ಸೆಂಟೇಜ್ ಹೆಂಗೆ ಕೊಟ್ಟಿರ್ತಾನೆ ಇದನ್ನು ಸ್ವಲ್ಪ ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು, ಪ್ರಾಬ್ಲಮ್ ಇದರಲ್ಲಿ ಇರ್ತದೆ. ಸೊ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಸಿಕ್ ಔಟ್ ದಟ್ ಇವು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಪಿ, ಕ್ಯೂ, ಆರ್ ಇದು ಮೂರು ಕೂಡ ಏನಾಗಿರುತ್ತೆ, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಿದ್ದಾಗಿರೋದ್ರಿಂದ ಸೊ ನಮ್ಮಲ್ಲಿ ಸರ್ವಿಸ್ ಡಿಪಾರ್ಟ್ಮೆಂಟು ಅದೇ ರೀತಿಯಾಗಿ ಇವೆರಡನ್ನೂ ಕೂಡ ನಾವು ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಇದನ್ನು ಸರ್ವಿಸ್ ಡಿಪಾರ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ, ಇದನ್ನು ಸರ್ವಿಸ್ ಡಿಪಾರ್ಟ್ಮೆಂಟ್ ಆಗಿರುತ್ತೆ. ಇವೆರಡೂ ಕೂಡ ಸರ್ವಿಸ್ ಡಿಪಾರ್ಟ್ಮೆಂಟು. ಸೊ ಅದೇ ರೀತಿಯಾಗಿ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಇಲ್ಲಿ ನೋಡಿ ಎಸ್ ಒನ್ ಕೊಟ್ಟಿದ್ದಾನೆ. ಸೊ ದಿಸ್ ಈಸ್ ವಾಟ್ ದ S1. ಇದಕ್ಕೆ 20%, 30%, 40%. ಸೊ ಒಂದು ನಾವು ಗ್ಲ್ಯಾನ್ಸ್ ಆಗಿ ಯೂಸ್ ಮಾಡಿದ್ರೆ ನಮ್ಗೆ ತುಂಬ ಚೆನ್ನಾಗಿ ಈಸಿಯಾಗಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಏನಂದರೆ, ಇದು S1, ಇಲ್ಲಿರೋದು S2ಗೆ, ಡಿಪಾರ್ಟ್ಮೆಂಟ್ S2ಗೆ. ಸೊ ಇದು S2, ಇದು ಇರೋದು S1ಗೆ. ನೋಡಿ, S1 ಸರ್ವಿಸ್ ಡಿಪಾರ್ಟ್ಮೆಂಟು, ಇದು S2 ಸರ್ವಿಸ್ ಡಿಪಾರ್ಟ್ಮೆಂಟು. ಯಾವ ರೀತಿಯಾಗಿ ಇದನ್ನು ಅಲೋಕೇಶನ್ ಮಾಡಿದ್ರೆ ಅಂದರೆ, ಇಲ್ಲಿ ಡಿಪಾರ್ಟ್ಮೆಂಟ್ S1ದು ಅದೇ ರೀತಿಯಾಗಿ S1ದು, ಸೊ ಡಿಪಾರ್ಟ್ಮೆಂಟ್ S2ನ 10% ಇದೆ ಅಂತ ಹೇಳಿ. ಸೊ ಡಿಪಾರ್ಟ್ಮೆಂಟ್ S2ದು ಡಿಪಾರ್ಟ್ಮೆಂಟ್ 1ನ 20% ಇದೆ ಅಂತ ಹೇಳಿ. ಸೊ ಇದಕ್ಕೆ ನಮಗೆ ಪರ್ಸೆಂಟೇಜ್ ಕೊಟ್ಟಿದ್ದಾರೆ. ಈ ಪರ್ಸೆಂಟೇಜ್ಗಳ ಟ್ರೂ ಕಾಸ್ಟನ್ನು ಏನು ಮಾಡಬೇಕು, ನಾವು ಫಸ್ಟು ನಾವು ಇಕ್ವೇಷನ್ಸ್ಗಳ ಪ್ರಕಾರ ವ್ಯಾಲ್ಯೂವನ್ನು ಕಂಡುಹಿಡಿದು ಆ ನಂತರ ಆ ವ್ಯಾಲ್ಯೂಗೆ ಸಂಬಂಧಪಟ್ಟಂಗೆ ಅದರ ಟ್ರೂ ಕಾಸ್ಟನ್ನು ಏನು ಮಾಡಬೇಕಾಗುತ್ತೆ, ನಾವು ಕಂಡುಹಿಡಿಬೇಕು. ನಾನು ಹೇಳಿದ್ದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಬಹಳ ಈಸಿಯಾಗಿ ಪ್ರಾಬ್ಲಮ್ ಅರ್ಥ ಆಗುತ್ತೆ. ರಿಕ್ವೈರ್ಡ್ ಟು ಪ್ರಿಪೇರ್ ದ ಸೆಕೆಂಡ್ರಿ ಡಿಸ್ಟ್ರಿಬ್ಯೂಷನ್ ಅಂಡರ್ ದ ಸೈಮಲ್ಟೇನಿಯಸ್ ಇಕ್ವೇಷನ್ ಮೆಥಡ್. ನಾವು ಸೆಕೆಂಡ್ ಡಿಸ್ಟ್ರಿಬ್ಯೂಷನನ್ನು ಏನು ಮಾಡಬೇಕಾಗುತ್ತೆ, ತಯಾರು ಮಾಡಬೇಕಾಗುತ್ತೆ. ಸೊ ಫಸ್ಟಿಗೆ ಲೆಟಸ್ ವಿ ವಿಲ್ ಗೋ ಆ್ಯಂಡ್ ಡಿಸ್ಕಸ್ ದ ಪ್ರಾಬ್ಲಮ್. ಸೊ ನೋಡಿ, ಫಸ್ಟಿಗೆ ಇಲ್ಲಿರ್ತಕ್ಕಂಥದ್ದು ಏನಾಗಿದೆ ಅಂದರೆ, S1 234 ಪ್ಲಸ್ 20% ಆಫ್ S2 ಅಂತಕ್ಕಂಥದ್ದು. ಸೊ S1 ಅಂತಕ್ಕಂಥದ್ದು ಇದೆ. ಸೊ ನಮಗೀಗ ಆಲ್ರೆಡಿ ನಮ್ಮ ಪ್ರಾಬ್ಲಮಲ್ಲಿ ತುಂಬ ಚೆನ್ನಾಗಿ ಗೊತ್ತು. S1 ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳಿದ್ರೆ 234 ನಿಮಗೆ ಆಲ್ರೆಡಿ ಕಾಣುತ್ತೆ. ಪಿ ಕೆಳಗಡೆ 234 ಕಾಣುತ್ತೆ. 234 ಪ್ಲಸ್ 20%, ಹೌದಾ? ಎಷ್ಟಿದೆ S1? 20% ಆಫ್ S2. ನಾನು ಆವಾಗಲೇ ಹೇಳಿದ್ನಲ್ಲ, S1 ಎಷ್ಟಿದೆ ಅಂತ ಹೇಳಂತಂದರೆ, S1 ಎಷ್ಟಿದೆ ಅಂತ ಹೇಳಂದ್ರಿಗಿನ ಇಲ್ಲಿ S2ನ 20% ಇದೆ ಅಂತ ಹೇಳಿ, ಹೌದಲ್ವಾ? S1 ಎಷ್ಟಿದೆ, S2ನ 20% ಇದೆ ಅಂತ ಹೇಳಿ. ಸೊ S1 ಈಸ್ ಈಕ್ವಲ್ಸ್ ಟು 234 ಪ್ಲಸ್, ಇವಾಗ ಇದನ್ನು ಪರ್ಸೆಂಟೇಜಲ್ಲಿ ನಾವು ಕನ್ವರ್ಟ್ ಮಾಡಿದ್ರೆ 0.2 S2 ಆಗುತ್ತೆ. ಇಟ್ ಈಸ್ ಬಿಕಮ್ ದ ಇಕ್ವೇಷನ್ 1. ಸೆಕೆಂಡ್ ಇಕ್ವೇಷನಲ್ಲಿ ಬಂದು S2 ಈಸ್ ಈಕ್ವಲ್ಸ್ ಟು 300 ಪ್ಲಸ್ 10% ಆಫ್ S1. ಸೊ ನೋಡಿ, S2 ಗೆ ಸಂಬಂಧಪಟ್ಟಂಗೆ ವ್ಯಾಲ್ಯೂ ಇದೆ ಇಲ್ಲಿ 300. ಸೊ S2ಗೆ ಸಂಬಂಧಪಟ್ಟಂಗೆ 300 ವ್ಯಾಲ್ಯೂ ಇದೆ, ಚೆಕ್ ಮಾಡ್ಕೊಳ್ಳಿ. S2ಗೆ ಸಂಬಂಧಪಟ್ಟಂಗೆ 300 ಇದೆ. ಸೊ ನಾವು ಅದನ್ನು ಏನು ಮಾಡಿದ್ವಿ, S2 ಈಸ್ ಈಕ್ವಲ್ಸ್ ಟು 300 ಪ್ಲಸ್ 10% ಆಫ್
ಎಷ್ಟು ಪರ್ಸೆಂಟೇಜು 10% ಆಫ್, ಹೌದಲ್ವಾ? S1ಗೆ ಎಷ್ಟಿದೆ? 10% ಇದೆ. ಈ 10%ನ ಮಾಡಬೇಕು ಅಂತ ಹೇಳಿದ್ರೆ ನಾವೇನು ಮಾಡ್ತೀವಿ? 10/100 ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 1 S1ಗೆ S1ಅನ್ನು ನಾವು ಹಾಕ್ಕೊಂಡಿದ್ವಿ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಇಕ್ವೇಷನ್ ನಂಬರ್ 2 ಇನ್ ದ ಇಕ್ವೇಷನ್ ನಂಬರ್ 1. ಇಕ್ವೇಷನ್ ನಂಬರ್ 1 ಒಳಗಡೆ ಇಕ್ವೇಷನ್ ನಂಬರ್ 2 ವ್ಯಾಲ್ಯೂವನ್ನು ಏನು ಮಾಡಬೇಕಾಗುತ್ತೆ? ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಇಕ್ವೇಷನ್ ನಂಬರ್ 1 ಏನಿದೆ ಅಂತ ಹೇಳಿದರೆ ಈಗ ಆಲ್ರೆಡಿ ನಾವು ಬರೆದಿದ್ದಿದೆ ನಮ್ಮ ಹತ್ರ. ಸೊ ಇಕ್ವೇಷನ್ ನಂಬರ್ 1 ಇಲ್ಲಿದೆ. ಅದೇ ಇಕ್ವೇಷನ್ ಏನು ಮಾಡಿದೆ ನಾನು ಬರೆದಿದ್ದೀನಿ. ಸೊ S1 ಇಸ್ ಈಕ್ವಲ್ಸ್ ಟು ನೆಕ್ಸ್ಟ್ 234ಗೆ 234 ಸೇಮ್ ಆಸ್ ಇಟ್ ಈಸ್, ಇದಕ್ಕೆ ಇದು ಸೇಮ್ ಆಸ್ ಇಟ್ ಈಸ್. S2 ಅನ್ನು ತೊಗೊಂಡಿದ್ದೀನಿ. ನೋಡಿ ತಮ್ಮೆಲ್ಲರಿಗೂ ಕಾಣುತ್ತೆ. ಈ ಇಕ್ವೇಷನನ್ನು ಏನು ಮಾಡಿದೆ ನಾನಿಲ್ಲಿ ಬರ್ಕೊಂಡಿದ್ದೇನೆ. ಸೇಮ್ ಇಕ್ವೇಷನ್ ಹ್ಯಾಸ್ ಬಿನ್ ಡ್ರಾನ್ ಹಿಯರ್. ಸೊ ನಾವು ವಿ ನೀಡ್ ಟು ಸಾರ್ಟ್ ಔಟ್ ದ ಅನದರ್ ಸ್ಟೆಪ್. ನಾನು ಮತ್ತೆ ಮುಂದಿನ ಸ್ಟೆಪ್ಪಿಗೆ ನಾವು ಮತ್ತೆ ಸಾರ್ಟ್ ಔಟ್ ಮಾಡಬೇಕಾಗುತ್ತೆ. S1 ಇಸ್ ಈಕ್ವಲ್ಸ್ ಟು 234ಗೆ 234 ಆ್ಯಸ್ ಇಟ್ ಈಸ್ ಅದೇ ರೀತಿಯಾಗಿ ವ್ಯಾಲ್ಯೂ ಕೊಟ್ಟಿದ್ದೀನಿ. ಸೊ ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ 0.2 ಇಂಟು 300, ಹೌದಾ? ಇದನ್ನು ಏನು ಮಾಡಬೇಕು? ಇಂಟು ಮಾಡಬೇಕು ದಿಷ್ಟು. ಯು ವಿಲ್ ಗೆಟ್ ದ 60. ಸೊ ಅದೇ ರೀತಿಯಾಗಿ 0.2 ಇಂಟು 0.1 S1, ಓಕೆ, ನಮಗೆ ಎಷ್ಟು ಸಿಗುತ್ತೆ? 0.02 S1. 0.02 S1 ಅಂತಕ್ಕಂಥದ್ದು ನಮಗೆ ಸಿಗುತ್ತೆ. ಹೆಂಗೆ ಮಾಡಬೇಕು ಅಂದರೆ 0.2 ಇಂಟು 0.1 S1 ಮಾಡಿದ್ರೆ ಈ ವ್ಯಾಲ್ಯೂ ಸಿಗುತ್ತೆ ಅಂತ ಹೇಳಂದರೆ 234 ಪ್ಲಸ್ 60 ಮಾಡಿದ್ರೆ 294 ಆಯ್ತು ನಮಗೆ. ಸೊ ಸೇಮ್ ಆ್ಯಸ್ ಇಟ್ ಈಸ್ ಅದೇ ವ್ಯಾಲ್ಯೂ, ಈ ವ್ಯಾಲ್ಯೂವನ್ನು ಹಾಗೆ ಸಬ್ಸ್ಟಿಟ್ಯೂಟನ್ನು ಮಾಡಿದ್ವಿ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದು S1ಗೆ S1 ಹಾಗೆ ಇರುತ್ತೆ. S1 ಏನಿಲ್ಲ ಅಂದರೂ ಕೂಡ 1 ಇರುತ್ತೆ ಅಂತ ಹೇಳಿರ್ತ. ಮೈನಸ್ ಈ 0.02ನ ಏನು ಮಾಡಿದ್ವಿ ನಾವು ಹಾಗೆ ತೊಗೊಂಡ್ವಿ. ಈಸ್ ಈಕ್ವಲ್ಸ್ ಟು ಹಾಕಿ 294ನ ಇಲ್ಲಿ ತೊಗೊಂಡ್ವಿ. ಸೊ ನೆಕ್ಸ್ಟ್ ಬಂದುಬಿಟ್ಟು 294ಅನ್ನು ನಾವೇನು ಮಾಡ್ಕೋಬೇಕಿಲ್ಲಿ 0.98 ಹೆಂಗೆ ಬಂತಂದರೆ ಏನಿಲ್ಲ ಅಂದರೂ ಕೂಡ ಇಲ್ಲಿ 1 ಇರುತ್ತೆ ಅಂತ ಹೇಳಿರ್ತೆ. ಸೊ ಇದರಲ್ಲಿ ಇದನ್ನು ಮೈನಸ್ ಮಾಡಿದರೆ 0.98 S1 ಬರುತ್ತೆ. ದಟ್ಸ್ ಈಸ್ ಈಕ್ವಲ್ಸ್ ಟು 234 ಅಂತಕ್ಕಂಥದ್ದು. ಸೊ 234 ಅದಾದ ನಂತರ ನೆಕ್ಸ್ಟ್ ಮುಂದೆ ಏನು ಮಾಡಬೇಕು ಪ್ರಾಬ್ಲಮ್ ಇದೇ ರೀತಿ ಅಂತ ಹೇಳಿದ್ರೆ S1 ಈಸ್ ಈಕ್ವಲ್ಸ್ ಟು 294 ಡಿವೈಡೆಡ್ ಬೈ ಎಷ್ಟಿದೆ? 0.98. ಸೊ ಇವಾಗ ಏನು ಮಾಡಿದ್ರೆ ನೀವು S1 ಈಸ್ ಈಕ್ವಲ್ಸ್ ಟು 300 ಬರುತ್ತೆ ಆನ್ಸರ್. S1 ಈಸ್ ಈಕ್ವಲ್ಸ್ ಟು 300. ಸೊ ಯು ವಿಲ್ ಗೆಟ್ ದ ಆನ್ಸರ್ ಆಫ್ S1 ಈಸ್ ಈಕ್ವಲ್ಸ್ ಟು 300 ಅಂತಕ್ಕಂತಹ ಒಂದು ವ್ಯಾಲ್ಯೂ ಬಂದಿತ್ತು ನಿಮಗೆ ಸಿಕ್ತು ಅಂತಕ್ಕಂಥದ್ದು. ಸೊ ಈ ರೀತಿಯಾಗಿ ನಮಗೆ S1 ವ್ಯಾಲ್ಯೂ ಅಂತಕ್ಕಂಥದ್ದು ಎಷ್ಟು ಸಿಕ್ತು? 300 ಅಂತಕ್ಕಂಥದ್ದು S1 ವ್ಯಾಲ್ಯೂ ನಮಗೆ ಸಿಕ್ತು. ಇವಾಗ ಏನು ಮಾಡಬೇಕು? S2 ವ್ಯಾಲ್ಯೂವನ್ನು ನಾವು ಫೈಂಡ್ ಔಟು ಮಾಡಬೇಕು. ಲೆಟ್ ಅಸ್ ವಿ ಗೋ ಫಾರ್ ದ ಫೈಂಡಿಂಗ್ ಆಫ್ ಎನ್ S2 ವ್ಯಾಲ್ಯೂ. ಕಂಡುಹಿಡಿದ್ವಿ. S1ಅನ್ನು ಏನು ಮಾಡಿದ್ವಿ? ನಾವು ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ವಿ ನೀಡ್ ಟು ಗೋ ಫಾರ್ ದ ಫೈಂಡಿಂಗ್ ಆಫ್ ಎನ್ S2. S2ನ ಏನು ಮಾಡ್ಕೋಬೇಕು? S2ಗೆ ಏನಿರುತ್ತೆ ಇಕ್ವೇಷನ್, ಆ ಇಕ್ವೇಷನನ್ನು ಬರ್ಕೋಬೇಕು. ಇಕ್ವೇಷನನ್ನು ಬರ್ಕೊಂಡು S1 ವ್ಯಾಲ್ಯೂವನ್ನು ಏನು ಕಂಡುಹಿಡಿರ್ತೀವಿ ಆ S1 ವ್ಯಾಲ್ಯೂವನ್ನು ಏನು ಮಾಡಬೇಕಾಗುತ್ತೆ? ನಾವು ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ S1 ನಮ್ಗೆ ಎಷ್ಟು ಬಂತು? 300 ಬಂತು. ಸೊ ಸೇಮ್ ಆ್ಯಸ್ ಇಟ್ ಈಸ್ 300 ಪ್ಲಸ್ 0.1 S1 ಈಸ್ ಈಕ್ವಲ್ಸ್ ಟು ಅಂತಂತಿದೆ X1. ಈ S1ಗೆ 300 ಅಂತೇಳಿ ಹಾಕ್ಕೊಂಡ್ವಿ. ಸೊ ಸೇಮ್ ಆ್ಯಸ್ ಇಟ್ ಈಸ್ 0.1 ಇಂಟು 300 ಮಾಡಿಕೊಂಡ್ರೆ 30 ಬಂತು. S2 ವಿ ವಿಲ್ ಗೆಟ್ ದ ಆನ್ಸರ್ ಆಫ್ 330. ಹಾಗಿದ್ರಿಗಿನ ನಮ್ಗೆ ಎಷ್ಟು ಬಂತು? ಆನ್ಸರು 300 ಬಂತು S1. ಸೊ S2 ಎಷ್ಟು ಬಂತು ಅಂತಂದರೆ 330 ಅಂತಕ್ಕಂಥದ್ದು ನಮಗೇನಾಯಿತು? ಆನ್ಸರ್ ಬಂತು ಅಂತಕ್ಕಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡಬೇಕು? ಇವಾಗ ಟ್ರೂ ಕಾಸ್ಟನ್ನು ಏನು ಮಾಡಬೇಕು? ನಾವು ಕಂಡು ಹಿಡಿಯಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು? ಟ್ರೂ ಕಾಸ್ಟನ್ನು ನಾವೇನು ಮಾಡಬೇಕು? ಕಂಡುಹಿಡಿಬೇಕು. ಯಾಕಂದರೆ ನಮಗೆ ಪರ್ಸೆಂಟೇಜ್ ಕೊಟ್ಟಿರ್ತೀನಲ್ವಾ, ಆ ಪರ್ಸೆಂಟೇಜಿನ ಟ್ರೂ ಕಾಸ್ಟ್ ಎಷ್ಟು ಅಂತಕ್ಕಂಥದ್ದು ನಾವೇನು ಮಾಡಬೇಕು? ಕಂಡುಹಿಡಿಬೇಕು. ಬಿಕಾಸ್ ವಿ ಹ್ಯಾವ್ ಬಿನ್ ಫೈಂಡ್ ಔಟ್ ದ ವ್ಯಾಟ್ ಈಸ್ ದ ವ್ಯಾಲ್ಯೂ ಆಫ್ S1 S2 ವ್ಯಾಲ್ಯೂ ಎಷ್ಟು ಅಂತೇಳಿ ಕಂಡುಹಿಡಿದ್ವಿ. ಅದ್ರ ಮುಖಾಂತರ ನಾವೇನು ಮಾಡಬೇಕು? ಪರ್ಸೆಂಟೇಜ್ ಹಾಕ್ಕೊಂಡ್ಬಿಟ್ಟು ಇವಾಗ ಏನು ಮಾಡಬೇಕು? ಅದರ ಟ್ರೂ ಕಾಸ್ಟ್ ಎಷ್ಟು ಅಂತಕ್ಕಂಥದ್ದನ್ನು ಕಂಡುಹಿಡ್ಕೋಬೇಕಾಗುತ್ತೆ. ಸೊ 300 ಮೈನಸ್ 10% ಆಫ್ 300 ಅಂತಕ್ಕಂಥದ್ದು. ಸೊ S1 ಯು ಕ್ಯಾನ್ ಸಿ ದಟ್ S1 ಈಸ್ ಈಕ್ವಲ್ಸ್ ಟು S1 ಅಂತಂತ ಹೇಳಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ. S1ಗೆ ಸರಿಸಮನಾಗಿ, ಹೌದಾ? S1ಗೆ ಸರಿಸಮನಾಗಿ S2ಗೆ ಎಷ್ಟು ಪರ್ಸೆಂಟೇಜ್ ಇದೆ? 10% ಇದೆ ಅಲ್ವಾ? ಸೊ ನೋಡ್ಕೊಳ್ಳಿ, ನೀವು ಬುಕ್ಕು ಪ್ರಾಬ್ಲಮಲ್ಲಿ ನೋಡ್ಕೊಳ್ರಿ. 10% ಆಫ್ 300 ಅಂತಂತ ಹೇಳಂದರೆ S1ನ ಟ್ರೂ ಕಾಸ್ಟ್ ಎಷ್ಟು ಅಂತಕ್ಕಂಥದ್ದು. ಸೊ ಹಾಗಾಗಿ 10% ಆಫ್ 300 ಅಂತಂತ ಹೇಳಂದ್ರೆಗಿನ 300 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 30. ನಮಗೆ ಎಷ್ಟು ಸಿಗುತ್ತೆ ವ್ಯಾಲ್ಯೂ? 30 ಅಂತಕ್ಕಂಥದ್ದು ಏನಾಯ್ತು? ನಮಗೆ ವ್ಯಾಲ್ಯೂ ಸಿಕ್ತು. ಈ ವ್ಯಾಲ್ಯೂವನ್ನು 300ಅಲ್ಲಿ 30ನ ಮೈನಸ್ ಮಾಡಿದ್ರಿಗಿನ ವಿ ವಿಲ್ ಗೆಟ್ ದ ವ್ಯಾಲ್ಯೂ ಆಫ್
270 ಅಂತಕ್ಕಂಥದ್ದು ನಮಗೆ ಟ್ರೂ ಕಾಸ್ಟ್ ವ್ಯಾಲ್ಯೂ ಅಂತಕ್ಕಂಥದ್ದು ನಮಗೆ ಸಿಕ್ತು. ಟ್ರೂ ಕಾಸ್ಟ್ ವ್ಯಾಲ್ಯೂ ಎಷ್ಟು ಸಿಕ್ತು ನಮಗೆ 270 ಅಂತಕ್ಕಂಥದ್ದು. ಸೇಮ್ ಆ್ಯಸ್ ಇಟ್ ಈಸ್ ಅದೇ ರೀತಿಯಾಗಿ S2ಗೂ ಕೂಡ ನಾವು ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ನಮಗೆ ಈಗ ಆಲ್ರೆಡಿ S2 ಎಷ್ಟಿತ್ತಪ್ಪ ಅಂತ ಹೇಳಂತಂದ್ರೆ ಈಗ 330 ನಾವು ಫೈಂಡ್ ಔಟ್ ಮಾಡಿದ್ದಿಲ್ಲ ನೋಡಿ 330 ಈಗ ಆಲ್ರೆಡಿ ನಾವು ಫೈಂಡ್ ಔಟ್ ಮಾಡಿದ್ದು 20% ಆಫ್ 330 ಅಂತಕ್ಕಂಥದ್ದು. ಸೊ ನೋಡ್ಕೊಳ್ಳಿ S2ಗೆ ಎಷ್ಟು ಪರ್ಸೆಂಟೇಜ್ ಇದೆ ಅಂತಂದರೆ 20% ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಹೌದಾ ಸೊ 330 ಮೈನಸ್ 66 ಯಾಕೆ ಅಂತ ಹೇಳಿದ್ರೆ ಏನು 330 ಇಂಟು 20 ಡಿವೈಡೆಡ್ ಬೈ 100 ಮಾಡಿದರೆ ಯು ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ 66. ಸೊ ದಟ್ ನಮ್ಗೆ ಆನ್ಸರ್ ಸಿಕ್ತು 266 ಅಂತಕ್ಕಂಥದ್ದು ಏನಾಯಿತು ನಮಗೆ ಇಷ್ಟು ಸಿಕ್ತು. ಸೊ ಇವಾಗ ನಾವು ಟ್ರೂ ಕಾಸ್ಟ್ ಫೈಂಡ್ ಔಟ್ ಮಾಡ್ಕೊಂಡ್ವಿ. ಈಗ ಅದೇ ರೀತಿಯಾಗಿ S1 S2 ಫೈಂಡ್ ಔಟ್ ಮಾಡ್ಕೊಂಡ್ವಿ. ನೆಕ್ಸ್ಟು ಸೆಕೆಂಡ್ರಿ ಡಿಸ್ಟ್ರಿಬ್ಯೂಷನನ್ನು ಏನು ಮಾಡಬೇಕು ನಾವು ಇವಾಗ ಮಾಡ್ಕೊಂಡು ಹೋಗಬೇಕು. ಸೊ ಲೆಟ್ ಅಸ್ ಸಿ ದಟ್ ಸೆಕೆಂಡ್ರಿ ಡಿಸ್ಟ್ರಿಬ್ಯೂಷನ್ಗೆ ಸಂಬಂಧಪಟ್ಟಂತೆ ಓವರ್ ಹೆಡ್ ಹಾಕಿದ್ವಿ. ಓವರ್ ಹೆಡ್ಡಲ್ಲಿ ಏನಪ್ಪ ಅಂತ ಹೇಳಿದ್ರೆ ಸರ್ವಿಸ್ ಡಿಪಾರ್ಟ್ಮೆಂಟ್ಗಳನ್ನು ಮಾತ್ರ ನಾವೇನು ಮಾಡಬೇಕು ಅಪೋರ್ಷನ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂಗೆ S1 ಮತ್ತು S2ಗಳಿಗೆ ಸಂಬಂಧಪಟ್ಟಂತಹ ಟ್ರೂ ಕಾಸ್ಟನ್ನು ನಾವೇನು ಕಂಡಿಡಿದ್ವಿ ಆ ವ್ಯಾಲ್ಯೂವನ್ನು ಹಾಕ್ಕೊಂಡಿದ್ವಿ. ಪ್ರೈಮರಿ ಡಿಸ್ಟ್ರಿಬ್ಯೂಷನ್ ಸಮ್ಮರಿಗೆ ಕೊಟ್ಟಿರ್ತಕ್ಕಂಥ ರೀಅಪೋರ್ಷನ್ಮೆಂಟ್ ವ್ಯಾಲ್ಯೂಸ್ಗಳನ್ನು ನಾವು ಸಬ್ಮಿಟ್ ಮಾಡ್ಕೊಂಡಿದ್ವಿ. ನಮಗೆ ಈಗ ಆಲ್ರೆಡಿ 20%, 30%, 40% ಕೊಟ್ಟಿದ್ದಾರೆ. ಅದನ್ನು ನಾವು ರೇಷಿಯೋಗಳಲ್ಲಿ ಕನ್ವರ್ಟ್ ಮಾಡಿಕೊಂಡು 2:3:4 ಮಾಡಿಕೊಂಡು ಟೋಟಲ್ ಎಷ್ಟಾಯಿತು 9 ಆಯಿತು. ಸೊ ಅದೇ ರೀತಿಯಾಗಿ ಎಷ್ಟು ಸಂಬಂಧಪಟ್ಟಂಗೆ 40%, 10%, 30% ಕೊಟ್ಟಿದ್ರು. ಅದನ್ನು 4:1:3 ಅಂತಂತ ಹೇಳಿ ಟೋಟಲ್ ಆಗಿ ನಾವೇನು ಮಾಡಿದ್ವಿ ಕ್ಯಾಲ್ಕುಲೇಷನ್ಸ್ ಮಾಡಿಕೊಂಡು ಟೋಟಲ್ ಆಗಿ ನಮಗೆ ಎಷ್ಟಾಯಿತು 8 ಅಂತಕ್ಕಂಥದ್ದಾಯಿತು. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವೇನು ಮಾಡಬೇಕು PQRಗೆ ಈಗ ಆಲ್ರೆಡಿ ವ್ಯಾಲ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಎಲ್ಲಿ ಕೊಟ್ಟಿದ್ದಾರೆ ಅಂತಂತ ಹೇಳಂದರೆ ನಮಗೆ ಮೇಲ್ಗಡೆ ಪ್ರಾಬ್ಲಮಲ್ಲೇ ಕೊಟ್ಟಿದ್ದಾರೆ 600, 700, 800. ಸೊ ಇನಿಷಿಯಲಿ ಪ್ರಾಬ್ಲಮ್ಸ್ಗಳಲ್ಲೇ ಹೇಳಿರ್ತಕ್ಕಂಥದ್ದು. ಸೊ ಇದನ್ನೇನು ಮಾಡಬೇಕು ಎಲ್ಲ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ ನಾವು ಇದನ್ನು ಅಪೋರ್ಷನ್ ಮಾಡಬೇಕಾಗಿರುತ್ತೆ. ಎಷ್ಟು ವ್ಯಾಲ್ಯೂ 270 ಅಂತಕ್ಕಂಥದ್ದು ಹೌದಾ. 270 ಅಂತಂದರೆ ಯಾವ ರೀತಿ ಅಂದರೆ 270 ಇಂಟು ಎಷ್ಟಿದೆ 2% ಅಲ್ವಾ 2 ಡಿವೈಡೆಡ್ ಬೈ 9 ಮಾಡಿದರೆ ಈ ವ್ಯಾಲ್ಯೂ ಬರುತ್ತೆ ನಮಗೆ ಹೌದಾ 2 ಡಿವೈಡೆಡ್ ಬೈ 9. ಸೊ ಅದು ನೆಕ್ಸ್ಟ್ ಮತ್ತೆ ಏನು ಮಾಡಬೇಕು ಸೊ ಅದೇ ಸೇಮ್ ವ್ಯಾಲ್ಯೂ ಬರುತ್ತೆ 3 ಡಿವೈಡೆಡ್ ಬೈ 9 ಅದನ್ನು ಮಾಡಿದ್ರೆ ಎಷ್ಟು ಬರುತ್ತೆ 90 ಬರುತ್ತೆ. ಸೊ ಅದಕ್ಕೆ ನೆಕ್ಸ್ಟ್ ಏನು ಮಾಡ್ತಕ್ಕಂಥದ್ದು 4 ಮಾಡ್ಕೊಂಡ್ರೆ ನಮಗೇನು ಸಿಗುತ್ತೆ 120 ಅಂತಕ್ಕಂಥದ್ದು ಸಿಗುತ್ತೆ. ಸೊ ಈ ರೀತಿ ನಾವೇನು ಮಾಡಬೇಕಾಗುತ್ತೆ ಎಲ್ಲದಕ್ಕೂ ಕೂಡ ಅಪೋರ್ಷನ್ ಮಾಡಬೇಕಾಗಿರುತ್ತೆ. ರೀಅಪೋರ್ಷನ್ಮೆಂಟ್ ಮಾಡಿ ಟೋಟಲ್ ಮಾಡಿ ವ್ಯಾಲ್ಯೂವನ್ನು ಸಬ್ಮಿಟ್ ಮಾಡಿದ್ರೆ ವಿ ವಿಲ್ ಕಂಪ್ಲೀಟ್ ದಿಸ್ ಪ್ರಾಬ್ಲಮ್. ನಮಗೇನಾಗುತ್ತೆ ಈ ಪ್ರಾಬ್ಲಮ್ ಅಂತಕ್ಕಂಥದ್ದು ಕಂಪ್ಲೀಟ್ ಆಗುತ್ತೆ. ತುಂಬ ಈಸಿ ಪ್ರಾಬ್ಲಮ್ಮು, ಬಹಳ ಕಷ್ಟಪಡೋದೇನು ಬೇಕಾಗಲ್ಲ. ಸೊ ಕರೆಕ್ಟಾಗಿ ಮಾಡ್ಕೊತ ಹೋದ್ರೆ ನಮಗೇನಾಗುತ್ತೆ ಎಲ್ಲ ಪ್ರಾಬ್ಲಮ್ಸ್ಗಳು ಈಸಿ ಆಗುತ್ತೆ ಅಂತಂತೇಳಿ ಅಂದ್ಕೊಳ್ಳೋಣ. ಸೊ ಮತ್ತೆ ಮುಂದಿನ ನೆಕ್ಸ್ಟು ವೀಡಿಯೋದಲ್ಲಿ ಸೊ ಇಂಥದ್ದು ಇನ್ನೊಂದು ಪ್ರಾಬ್ಲಮ್ ಜೊತೆಗೆ ನಾನೇನು ಮಾಡ್ತೀನಿ ತಮ್ಮೆಲ್ಲರನ್ನು ಕೂಡ ಡಿಸ್ಕಸ್ ಮಾಡೋಣ ಆ ಪ್ರಾಬ್ಲಮಲ್ಲಿ. ಸೊ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಎಲ್ಲರಿಗೂ ಧನ್ಯವಾದಗಳು.